ಸೊ ಈಗ ಕನ್ನಡ ಮೋಜು 360 ಅಲ್ಲಿ ಕ್ವಿಕ್ ಬಿಟ್ಸ್ ಸುತ್ತು ಕೃಷ್ಣ ಜೋರಾಪುರ ಅವರೊಂದಿಗೆ. ಸೊ ನಾನು ಫಾಸ್ಟ್ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀವು ರ್ಯಾಪಿಡ್ ಫೈರ್ ತರ ಫಾಸ್ಟ್ ಹೇಳ್ಬೇಕಾ ಇದು? ಅಯ್ಯೋ ಓಕೆ ಓಕೆ. ನಿಮ್ಮೂರು ಅಂದಾಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ನಮ್ಮೂರು ಅಂದ್ಕೂಳೆ ನನಗ ಬಣ್ಣ, ಹೋಳಿ ಹುಣ್ಣಿಮೆ. ಓ ವಾವ್. ನೀವು ಮದ್ವೆ ಆಗೋ ಹುಡುಗಿ ಸರಳ ತರ ಇದ್ರೆ ಓಕೆನಾ? ಬೆಸ್ಟ್ ಅಲ್ಲ? ಆಗೋಗಿರುತ್ತೆ, ಅರ್ಥ ಮಾಡ್ಕೊಂಡು ನೀವೇ ಆ ಪಾತ್ರನ ಜೀವಿಸ್ಬಿಟ್ಟಿರ್ತೀರಾ, ಇನ್ನೇನ್ ಈಸಿ ಆಗೋಗುತ್ತೆ. ಈಸಿ. ರೀಲ್ಸ್ಗೆ ಇಂಪ್ರೆಸ್ ಆಗಿ ಹುಡುಗಿರು ಪ್ರಪೋಸ್ ಮಾಡಿದ್ಯಾ? ಮಾಡ್ಯಾರ? ಏನ್ ಈಸಿ ಫೈರ್ ಅದಲ್ಲ, ಫಾಸ್ಟ್ ಹೇಳ್ಬೇಕಲ್ಲ, ಅದ್ರ ಸಲ ಫಾಸ್ಟ್. ಫೇವ್ರೆಟ್ ಕ್ರಿಕೆಟರ್ಸ್? ಯುವರಾಜ್ ಸಿಂಗ್, ಧೋನಿ, ಕೊಹ್ಲಿ, ರೋಹಿತ್ ಶರ್ಮಾ. ನಿಮ್ಮ ರೀಲ್ಸ್ ಗೆ ಬಂದಿರೋ ಕ್ರೇಜಿ ಕಾಮೆಂಟ್? ಕ್ರೇಜಿ ಕಾಮೆಂಟ್ ಅಂದ್ರೆ ಇಮಿಡಿಯೇಟ್ಲಿ ಏನ್ ನೆನಪಾಗಂಗಿಲ್ಲ ನನಗೆ. ಅದ ಕಮೆಂಟ್ ಅನ್ಕೊಳ್ಳಿ, ನಂಗೆ ನೆನಪಾಗಂಗಿಲ್ಲ, ಎಷ್ಟೊಂದಿರ್ತಾವ ನಮ್ ಕಮೆಂಟ್. ಹೌದು, ಆಕ್ಚುಲಿ ವ್ಯೂಸ್ ಜಾಸ್ತಿ ಹೋದಷ್ಟು ಕಮೆಂಟ್ಸ್ ಜಾಸ್ತಿ ಇರುತ್ತೆ. ಬಟ್ ಒಂದ್ ನಾನು ಕಳ್ಳಿ ರಿಲೇಟೆಡ್ ಒಂದ್ ಮಾಡಿದ್ದೆ. ಕಳ್ಳಿ ಅಂದ್ರ ನನಗೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಸೊ ಅದ್ರ ರಿಲೇಟೆಡ್ ನನಗೆ ಇನ್ನ DMs ಬರ್ತಿರ್ತಾವ, ನಿನ್ ಕಳ್ಳಿ ಎಲ್ಲಿದ್ದಾಳಪ್ಪ ಅಂದ್ರೆ. ಕಳ್ಳಿ ಅಂದ್ರೆ ನನಗೆ ಆಗು ಹೆಂಡತಿ ಅಥವಾ ನನ್ ಗರ್ಲ್ ಫ್ರೆಂಡಿಗೆ ಕಳ್ಳಿ ಅಂತ ಅಂತೀನಿ ಅಂತ ಕೂತ್ ಬಿಟ್ಟದ ಆಕ್ಚುಲಿ ಆ ರೀಲ್ ಇಂತ್ರ. ಸೊ ಕಳ್ಳಿ ಎಲ್ಲಿದ್ದಾಳಪ್ಪ ಈಕಿನ ಅಂದ್ರೆ ಯಾರ್ದ ಫೋಟೋ ಹಾಕಿರ್ಲಿ, ಯಾರು ನಮ್ಮ ಸ್ನೇಹ ಜೊತೆ ಆಗಿರ್ಲಿ, ಅವ್ರ ಜೊತೆ ಆಗಿರ್ಲಿ, ಯಾರ ಜೊತೆ ಹಾಕಿದ್ರು ಈಕಿನ ಏನಪ್ಪಾ ನಿನ್ ಕಳ್ಳಿ ಅಂತ ಇಂಥವ್ ಬರ್ದವ. ಸೊ ನೀವ್ ಹೊರಗಡೆ ಹೋದಾಗ ಆಗಿರುವಂತ ಒಂದು ಕ್ರೇಜಿ ಮೂಮೆಂಟ್ ಅಂದ್ರೆ ರೀಲ್ಸ್ ನೋಡಿ ಈ ತರ ಏನಾದ್ರು ಒಂದಾಗಿದೆ, ಈ ತರ ಬಂದ್ ಹೀಗ್ ಮಾತಾಡ್ಸಿದಾರೆ ನಮ್ದು ಯಾವ್ದಾದ್ರು? ಇದು ಆಕ್ಚುಲಿ ಬೆಳಗಾವಿದಾಗ ಆಗಿತ್ತು. ಅವ್ರು ಬಂದು ನನಗ ಭಗವಂತ ಅಂತಂದಿದ್ರು. ಅದು ಭಾರಿ ಫನಿ ಇತ್ತದು. ಹಿಂಗ್ ಬಂದ್ರು, ನಾವ್ ಹಿಂಗ ನಿಂತಿದ್ವಿ, ಒಂದಿಷ್ಟು ಮಂದಿ ಹಂಗ ಮಾತಾಡ್ಕೋತ ನಿಂತಿದ್ವಿ. ಏನ್ಪಾ ಭಗವಂತ ಇಲ್ಲಿ ಬಂದ್ಬಿಟ್ಟಿರಿ ಅಂತಂದ್ರ ನಾನು ಏನಾತ್ರಿ ಅಂತ ನಾನ್ ಫುಲ್ ಶಾಕ್ ಆದೆ. ಸೊ ಅವ್ರ ಜೊತೆ ಏನ್ ಕನ್ವರ್ಸೇಷನ್ ಇತ್ತಲ್ಲ, ಅದು ಬಹಳ ನೆನ್ಪದ ನನಗ. ಆಮೇಲೆ ಹಂಗ ಬೆಳಗಾವಿದಾಗ ಒಂದಿಷ್ಟು 2-3 ಸತಿ ಆಗ್ಯದ ಹಂಗ. ನಾವ್ ನೈಟ್ ಅಲ್ಲಿ ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ಚಾಗಿ ಕುಡ್ಲಿಕ್ಕೆ ಹೋಗಿರ್ತಿದ್ವಲ್ಲ, ಅಲ್ಲಿ ಬಂದು ಮಾತಾಡ್ಸ್ತಾರ ಒಂದಿಷ್ಟು ಮಂದಿ. ಏನ್ ಭಾರಿ ಮಾತಾಡ್ಸ್ತಾರ ಅಂದ್ರ ಭಾರಿ ನಗು ಬರ್ತಾರ. ಅಂದ್ರ ಮನಿಗ್ ಬಂದ್ಬಿಡ್ರಿ ಅಂತ ಅಂದ್ಬಿಡ್ತಾರ. ಈಗ ನಾಳೆ ನೀವು ಫ್ರೀ ಇದ್ರೆ ನಾವ್ ಹಿಂಗ, ಆಮೇಲೆ ಅವ್ರು ಪೇ ಮಾಡ್ಲಿಕ್ಕೆ ಬಿಡಂಗಿಲ್ಲ, ನಾವ ಪೇ ಮಾಡ್ತೀವಿ ಅಂತ ಕುಡುದು. ಆಮೇಲೆ ಭಾಳ ಚಲೋ ಇರ್ತಾರ. ಆಮೇಲೆ ನಾಳೆ ನಮ್ ಮನಿಗೆ ಬಂದ್ಬಿಡ್ರಿ, ನಾಷ್ಟಾಕ್ ಬಂದ್ಬಿಡ್ರಿ. ಆಮೇಲೆ ನಮ್ ನಂಬರ್ ಇಸ್ಕೋತಾರ. ಓಕೆ ನೆಕ್ಸ್ಟ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಹಾಕಿರ್ತಾರ. ಒಂದ್ ಈ ತರ ಸೀನ್ ಆಗಿತ್ತು. ಗುಡ್ ಮಾರ್ನಿಂಗ್ ಅಂತ ಹಾಕಿ ಇವತ್ತ ನಾಷ್ಟಾಕ್ ಹೋಗೋಣ ಅಂತಂದಿದ್ರು. ಇಲ್ರಿ ನಮ್ ಸ್ವಲ್ಪ ಶೂಟ್ ಅದ ಅಂತಂದು ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿದ್ವಿ. ಸೊ ನೀವ್ ತಗೊಂಡಂತ ಯಾವ್ದಾದ್ರು ಒಂದು ದುಬಾರಿ ಅಂಡ್ ಮೆಮೊರಬಲ್ ಸೆಲ್ಫಿ ಅನ್ನೋದಾದ್ರೆ ಯಾರ ಜೊತೆ? ದುಬಾರಿ ಸೆಲ್ಫಿ ಅಂದ್ರ ನಾವು ಐ ಥಿಂಕ್ ನನಗೆ ಮೆಮೊರೇಬಲ್ ಸೆಲ್ಫಿ ಅಂದ್ರ ನಾವು ಗೋವಾಕ್ ಹೋದಾಗ ನಾನು, ವಾದಿರಾಜ್ ಮತ್ತು ಪವ್ಯ ಒಂದಿಷ್ಟು ನನ್ ಬರ್ತಡೇ ಇತ್ತು ಅವಾಗ. ಸೊ ಅವ್ರ ಏನೋ ಒಂದು ಇಷ್ಟು ಮಾಡಿದ್ರು, ಒಂದೇನೋ ಬ್ಯಾನರ್ ಟೈಪ್ ಏನೋ ಕ್ರಿಯೇಟ್ ಮಾಡ್ಬಿಟ್ಟಿದ್ರು ನಂದು ಬರ್ತಡೇ ಇದ್ದಾಗ. ಸೊ ಅವಾಗ ಒಂದಿಷ್ಟು ಕ್ಲಿಕ್ಸ್ ತಗೊಂಡಿದ್ವಿ, ಫೋಟೋಸ್ ಎಲ್ಲ ಅಲ್ಲೇ. ಆಮೇಲೆ ಒಂದು ಫೋಟೋ ಅದ ನಂದು ಇನ್ನ ಇನ್ಸ್ಟಾಗ್ರಾಮ್ದಾಗ ಅದ. ನಾವು 3 ಮಂದಿ ಹಿಂಗ್ ಕೂತೀವಿ, ಬ್ಯಾಕ್ ಶಾಟ್ ಅದ ಅದ್ರದ್ದು. ಅದು ಭಾಳ ಸೇರ್ತದ. 3 ಮಂದಿ ಹಿಂಗ್ ಕೂತೀವಿ, ಬೀಚ್ ಕಾಣಿಸ್ಲಿಕ್ಕತ್ತದ, ಅದು ಮಸ್ತ್. ನಿಮ್ಮ ಸೆಲೆಬ್ರಿಟಿ ಕ್ರಶ್ ರೈಟ್ ನಾವು ರುಕ್ಮಿಣಿ ವಸಂತ್. ಸ್ಯಾಂಡಲ್ವುಡ್ ನ ಫೇವ್ರೆಟ್ ಕಾಮಿಡಿಯನ್ಸ್ ಯಾರು? ನನಗ ಸಾಧು ಕೋಕಿಲ್ ಅವ್ರು ಭಾಳ ಸೇರ್ತಾರ. ಅವ್ರದ್ದು ವಿಡಿಯೋಸ್ ಅಂದ್ರೆ ಅವ್ರದ್ದು ಕಾಮಿಡಿ ನೋಡ್ಕೋತಾ ಬೆಳ್ದಿವಿ ನಾವು. ನನಗೆ ಅವ್ರದ್ದು ಕಾಮಿಡಿ ಟೈಮಿಂಗ್, ಆಮೇಲೆ ರಂಗಾಯಣ್ ರಘು ಅವರು ಭಾಳ ಸೇರ್ತಾರೆ. ಈಗ ಮುಂಗಾರು ಮಳೆ 3ಗೆ ನೀವ್ ಹೀರೋ ಆಗ್ತೀರಿ ಅಂತ ಇಟ್ಕೊಳ್ಳಿ, ಹೀರೋಯಿನ್ ಯಾರಾಗಿರ್ಬೇಕು? ಮುಂಗಾರು ಮಳೆ 3ಗೆ ಹೀರೋ ಬ್ಯಾಡ್ರಿಪ್ಪ. ಇಲ್ಲ, ಈಗ ನೀವ್ ಹೀರೋ ಆಗ್ಬಿಡಿದೀರಾ, ಹೀರೋಯಿನ್ ಈಗ ಹೀರೋಯಿನ್ ಇನ್ನು ಫಿಕ್ಸ್ ಆಗಿಲ್ಲ, ಹೀರೋಯಿನ್ ಯಾರಾಗಿರ್ಬೇಕು ಅನ್ನೋದು ನಿಮ್ ಮೈಂಡ್ ಅಲ್ಲಿ ಬರುತ್ತೆ. ಯಾರಾಗಿರ್ಬೇಕಾ? ನನಗ ರುಕ್ಮಿಣಿ ವಸಂತ್. ಓಕೆ. ಇದೇ ಆಗಂಗಿಲ್ಲ, ಬಟ್ ಏನೋ ಒಂದು ಆದ್ರೂ ಆಗ್ಬೋದು. ನಿಮ್ದೇ ಕಾಂಟೆಂಟ್ ಅವ್ರ ಜೊತೆ ಒಂದ್ ಸತಿ ಮಾತಾಡಿದ್ದೆ ನಾನು, ಬಹಳ ಖುಷಿ ಆಗ್ಬಿಟ್ಟಿತ್ತು ನನಗೆ ಅವತ್ತ. ಅವ್ರು ನೋಡಿ ಅವ್ರ ಜೊತೆ ಫೋಟೋ ಎಲ್ಲಾ ತಗ್ಸ್ಕೊಂಡಿದ್ವಿ. ಆಮೇಲೆ ಅವ್ರದ್ದು ಪ್ರೀಮಿಯರ್ ಇದ್ದಾಗೂ ಬಂದಿದ್ರು ಅನ್ನಿಸ್ತದ, ಇದು SSCಗೆ. ಸೊ ಅವಾಗೂ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದೆ ನಾನು ಅವ್ರು ನೋಡಿ. ಲವ್, ಆಕ್ಷನ್, ಥ್ರಿಲ್ಲರ್, ಕಾಮಿಡಿ ಯಾವ ಜಾನರ್ ಸಿನಿಮಾ ಇಷ್ಟ ಆಗತ್ತೆ?
ನನಗ ರಾಮ್ ಕಾಮ್ ಭಾಳ ಸೇರ್ತದ. ಹಾ ರೊಮ್ಯಾಂಟಿಕ್ ಕಾಮಿಡಿ ಅಂಕ್ರಿ ಇರಬೇಕು. ಕಾಮಿಡಿ ಇದ್ರೆ ಮಜಾ ಇರ್ತದ. ಅದ್ರ ಜೊತೆ ರೊಮ್ಯಾನ್ಸ್ ಈ ತರ ಲವ್ ಸ್ಟೋರೀಸ್ ಏನಿದ್ರು ನನಗ ನೋಡ್ಲಿಕ್ಕೂ ಸೇರ್ತದ. ಆಮೇಲೆ ಆ ಟೈಪ್ ಬರೀಲಿಕ್ಕೂ ಸೇರ್ತದ.